ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಿವತ್ತು ಯಾವುದೋ ಒಂದು ಜಾಗದಲ್ಲಿ ಇದ್ದೀನಲ್ಲ ಅಂತ ನೋಡ್ತಾ ಇದ್ದೀರಾ. ಸೊ ಇನ್ನೇನು ಗಣೇಶ ಹಬ್ಬ ಬರ್ತಾ ಇದೆ. ಸೊ ನಮ್ಮ ಏರಿಯಾದಲ್ಲಿ ನಾವು ಗಣೇಶ ಹಬ್ಬ ತುಂಬ ಜೋರಾಗಿ ಮಾಡ್ತೀವಿ. ಸೊ ಯಾವ ಥರ ಮಾಡ್ತೀವಿ ಆ್ಯಂಡ್ ಪ್ರೀ ಬುಕ್ಕಿಂಗ್ ಯಾವ ಥರ ಇರುತ್ತೆ. ಸೊ ಒಂದು ದೊಡ್ಡ ಗೋಡಾನಿಗೆ ಬಂದಿದ್ದೀನಿ ಗಣೇಶನ ತೊಗೊಂಡು ಹೋಗೋಕ್ಕೆ. ಸೊ ಇಲ್ಲಿ ತುಂಬ ವೆರೈಟಿ ಆಫ್ ಗಣೇಶ ಇರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಗಣೇಶ ಆ್ಯಂಡ್ ಈ ಪುಟ್ಟು ನವಿಲುಗರಿ ತುಂಬ ಚೆನ್ನಾಗಿದೆ. ಸೊ ಎಷ್ಟೊಂದು ಗಣೇಶ ಇದೆ. ಸೊ ನಾನು ಎಲ್ಲಿ ಗಣೇಶ ತೊಗೊಳ್ತೀವಿ ನಾವೆಲ್ಲ, ಸೊ ಯೂಶಲಾಗಿ ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದಾಗ ಸೊ ನಾವು ಎಲ್ಲೆಲ್ಲಿ ಬಂದು ಗಣೇಶ ನೋಡ್ತೀವಿ, ಪ್ರೀ ಬುಕ್ಕಿಂಗ್ ಯಾವ ಥರ ಮಾಡ್ತೀವಿ, ಯಾವ ಜಾಗದಲ್ಲಿ ಬಂದು ಗಣೇಶ ತೊಗೊಳ್ತೀವಿ. ಸೊ ನಾನು ಹಿಂದೆ ಮುಂದೆ ಇಡೀ ಗೋಡನ್ ತುಂಬ ಗಣೇಶ ಇದೆ. ಸೊ ಸಖತ್ತಾಗಿದೆ, ಎಷ್ಟೊಂದು ವೆರೈಟಿ ಆಫ್ ಗಣೇಶ ಇದೆ. ಸೊ ಪ್ರತಿಯೊಂದೂ ಯಾವ ಥರ ಇದೆ, ಸೊ ಯಾವ ಥರ ಪ್ರೀ ಬುಕ್ಕಿಂಗ್ ಮಾಡಬೇಕು ಆ್ಯಂಡ್ ಅಮೌಂಟ್ ಎಷ್ಟಿದೆ ಪ್ರತಿಯೊಂದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಐ ಹೋಪ್ ಗಣೇಶ ಕೂರಿಸೋ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾವು ಇವಾಗ ಮೈಸೂರು ರೋಡ್ ಕೆಂಗೇರಿಯಿಂದ ಮುಂದೆ ಕುಂಬಳಗೂಡು ಅಂತ ಇದೆ. ಸೊ ಅಲ್ಲಿ ಒಂದು ದೊಡ್ಡ ಗಣೇಶಂದು ಫುಲ್ ದೊಡ್ಡ ಗೋಡಾನಿದೆ. ಸೊ ಅಲ್ಲಿಗೆ ಇವಾಗ ನಾವು ಗಣೇಶ ನೋಡೋಕ್ಕೆ ಹೋಗ್ತಾ ಇರೋದು. ಆಲ್ಮೋಸ್ಟ್ ಬೇರೆ ಎಲ್ಲ ಕಡೆಯಿಂದನೂ, ಅಂದರೆ ಬೇರೆ ಶಿವಮೊಗ್ಗ ಆಗಿರ್ಬೋದು, ಹಾಸನ, ಕೋಲಾರ, ಕೈವಾರ ಈ ಕಡೆಯಿಂದ ಎಲ್ಲ ಜನ ಬರ್ತಾರೆ ಇಲ್ಲಿ ಗಣೇಶ ಬುಕ್ ಮಾಡೋಕ್ಕೆ. ಸೊ ಎಷ್ಟು ಚೆನ್ನಾಗಿದೆ ಈ ಗಣೇಶ ಎಲ್ಲ ನೋಡಿ. ಇದೇನೇ ಆ ಗೋಡ ನಾನು ಹೇಳಿದ್ನಲ್ಲ, ಎಷ್ಟು ಜನ ಇದ್ದರು ಅಂದರೆ ಫುಲ್ ಹುಡುಗರು ತುಂಬ ಹೋಗಿದ್ರು ಒಳಗಡೆ. ಎಷ್ಟು ಗಣೇಶ ಆಯಿತು ಅಂದರೆ ಮೋರ್ ದೆನ್ 3000 ಗಣೇಶ ಆಯಿತು ಅನ್ಸುತ್ತೆ, ಅಷ್ಟು ಗಣೇಶ ಆಯಿತು. ಸೊ ಇದು ಯಾವುದು ಪೇಂಟ್ ಆಗದೆ ಇರೋ ಗಣೇಶನ ಎಲ್ಲ, ಒಂದಷ್ಟನ್ನ ಆಚೆ ಇಟ್ಟಿದ್ರು, ಒಂದಷ್ಟನ್ನ ಆಲ್ರೆಡಿ ಪೇಂಟ್ ಮಾಡಿ ಅಂತಲೇ ಬುಕ್ಕಿಂಗ್ ಆಗಿರೋ ಗಣೇಶನ ಆಚೆ ಇಟ್ಟಿದ್ರು. ಸೊ ಎಂಟರ್ ಆಗಿದ ತಕ್ಷಣ ಈ ಥರ ಆಯಿತು. ಸೊ ತುಂಬ ದೊಡ್ಡ ದೊಡ್ಡ ಗಣೇಶ, ಎಷ್ಟು ದೊಡ್ಡ ಅಡಿ ಗಣೇಶಗಳು. ಸೊ ನಾನು ಇಷ್ಟೊಂದು ಗಣೇಶನ ಫಸ್ಟ್ ಟೈಮ್ ಒಟ್ಟಿಗೆ ನೋಡಿದ್ದು, ತುಂಬ ಖುಷಿ ಆಯಿತು. ಸೊ ಆ ಫಿನಿಶಿಂಗ್ ಆಗಿರಬಹುದು, ಆ ದೇವ್ರ ಮೂರ್ತಿ ನಿಜವಾಗ್ಲೂ ಇದಕ್ಕೆ ಬಣ್ಣನೇ ಬೇಡ, ಆ ಕಳೆ ಏನಿದೆ ಆಲ್ರೆಡಿ ಅದು ಕಾಣಿಸ್ತಾ ಇತ್ತು ಎದ್ದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ತುಂಬ ಖುಷಿ ಆಯಿತು ಈ ಪ್ಲೇಸ್ಗೆ ಹೋದಾಗ. ಸೊ ಇದು ತುಂಬ ದೊಡ್ಡ ಗೋಡನ್ ಆಗಿರೋದ್ರಿಂದ ಎಷ್ಟೊಂದು ಜನ ಇಲ್ಲಿ ವರ್ಕ್ ಮಾಡ್ತಾರೆ, ಎಷ್ಟೋ ಜನಕ್ಕೆ ಇಲ್ಲಿ ಕೆಲಸ ಇದೆ, ಎಷ್ಟೊಂದು ಜನ ಪೇಂಟ್ ಆಗಿರ್ಬೋದು ಪ್ರತಿಯೊಂದೂ ಮಾಡ್ತಾರೆ. ಇವ್ರಿಗೆ ಕೆಲಸ ಆಲ್ಮೋಸ್ಟ್ ಏನಿಲ್ಲ ಅಂತ ಅಂದ್ರೂ ಒಂದು 3 to 4 ಮಂತ್ಸ್ ಇರುತ್ತೆ. ಅಂದರೆ ಪ್ರೊಡಕ್ಷನ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಈ ಥರದ ಕೆಲಸಗಳು ನಡೀತಾನೆ ಇರುತ್ತೆ. ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನು ಮಾಡೋ ಪ್ರೋಸೆಸ್ ಎಲ್ಲನೂ ಹಾಗೆ ಚಿಕ್ಕದಾಗಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಎಷ್ಟೊಂದು ಜನ ಗಣೇಶ ಮಾಡಬೇಕಾದ್ರೆ ಇವಾಗ, ಸೊ ಅದ್ರದ್ದು ಪ್ರೊಡಕ್ಷನ್ ಮಾಡಬೇಕಾದ್ರೆ ಯಾವ್ಯಾವ ಥರ ಮಾಡ್ತಾರೆ, ಪೇಂಟಿಂಗ್ ಯಾವ ಥರ ಇರುತ್ತೆ ಅಂತೆಲ್ಲ. ಸೊ ಇವಾಗ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಬಂದುಬಿಟ್ಟು ಬರ್ನಿಂಗ್ ಥರ ಮಾಡ್ತಾ ಇದ್ದಾರೆ. ಸೊ ಗಣೇಶಂದು ಪೇಂಟಿಂಗ್ ಎಲ್ಲ ಆದಮೇಲೆ ಆ ಡಿಸೈನ್ ಏನೆಲ್ಲ ಇರುತ್ತೆ, ಸೊ ಅದು ಒಂದು ಸತಿ ಪೂರ್ತಿಯಾಗಿ ಡ್ರೈ ಆದಮೇಲೆ ಈ ಥರ ಮಾಡಿ ಆಮೇಲೆ ಅದಕ್ಕೆ ಕೋಟಿಂಗ್ ಹೊಡೆದ್ಬಿಟ್ಟು ಪೇಂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಯಾವ ಥರ ಅಂದರೆ ಜನ ಬುಕ್ಕಿಂಗ್ ಮಾಡ್ಕೊಳ್ತಾ ಒಂದೊಂದೇ ಸತಿ ಪೇಂಟಿಂಗ್ ಮಾಡೋದನ್ನ ಶುರು ಮಾಡ್ತಾರೆ. ಚಿಕ್ಕ ಪುಟ್ಟು ಗಣೇಶಗಳು ಎಷ್ಟು ಚೆನ್ನಾಗಿತ್ತು, ತುಂಬಾ ಕ್ಯೂಟಾಗಿತ್ತು ಗಣೇಶಗಳು. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಕಾನ್ಸೆಪ್ಟ್ ಬೇಸ್ಡ್ ಗಣೇಶಗಳು ತುಂಬ ಇತ್ತು. ಅಂತ ಅಂದರೆ ಇವಾಗ ಈ ಥರ ನಾನು ಆಲ್ರೆಡಿ ಹೇಳ್ದಂಗೆ ಕೃಷ್ಣಂದು ಅವತಾರದಲ್ಲಿ ಗಣೇಶನ ಮಾಡಿದರು, ವೆಂಕಟೇಶ್ವರ ಸ್ವಾಮಿ ಗಣೇಶ ಮಾಡಿದರು, ಶಿವ ಹಾಗೆ ಪಾರ್ವತಿ, ಶಿವನ ತಲೆ ಮೇಲೆ ಗಂಗೆ, ಆ ಥರ ಗಣೇಶನ ಮಾಡಿದರು. ಅದ್ರ ಜೊತೆಗೆ ಈ ನವಿಲು ಪಕ್ಕದಲ್ಲಿ ಇರೋವಂಥ ಗಣೇಶಗಳು ಮಾಡಿದರು, ಹಾವಿಂದ ಗಣೇಶ ಮಾಡಿದರು, ಮತ್ತು ಸಿಂಹನ ಮೇಲೆ ಕೂತಿರೋ ಗಣೇಶ. ಆ್ಯಂಡ್ ಈ ಗಣೇಶ ಆಲ್ರೆಡಿ ಬುಕ್ ಆಗಿತ್ತು. ಎಷ್ಟು ಕ್ಯೂಟಾಗಿದೆ ಅಂದರೆ ಆ ಡಿಸೈನ್ ಮಾಡಿರೋದು ನನಗೆ ಸಖತ್ ಇಷ್ಟ ಆಯಿತು. ಎಷ್ಟು ನೀಟಾಗಿ ಮಾಡಿದ್ದಾರೆ ಗೊತ್ತಾ, ನಾವು ಕೈ ಮೇಲೆ ಮೆಹಂದಿ ಬರ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿರೋ ಫಿನಿಶಿಂಗ್ ಇತ್ತು. ಅದಕ್ಕಿಂತ ಚೆನ್ನಾಗಿತ್ತು ಆ್ಯಕ್ಚುಲಿ ಆ ಫಿನಿಶಿಂಗು. ಆ್ಯಂಡ್ ಕಲರ್ ಕಾಂಬಿನೇಷನ್ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಗಣೇಶನ ಎಷ್ಟು ಕ್ಯೂಟಾಗಿತ್ತು. ಸೊ ಆಲ್ಮೋಸ್ಟ್ ಇಲ್ಲಿರೋ ಗಣೇಶನ ತೊಗೊಂಡು ಹೋಗೋಕ್ಕೆ ಎಷ್ಟೋ ಜನ ಒಂದು 15 days ಮುಂಚೆನೇ ಬರ್ತಾರೆ. ಸೊ ನಾವು ಅಷ್ಟೇ 15 days ಮುಂಚೆನೇ ಹೋಗಿದ್ವಿ. ಸೊ 15 days ಮುಂಚೆ ಹೋದರೆ ಏನು ಅಂತ ಅಂದರೆ ನಿಮಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ. ಬಿಕಾಸ್ ಪ್ರೀ ಬುಕ್ಕಿಂಗ್ ಆದರೆ ನೀವು ತಕ್ಷಣವೇ ತೊಗೊಂಡು ಹೋದರೆ ಆ ಜಾಗದಿಂದ ಗಣೇಶಂದು ಏನು ಅಮೌಂಟ್ ಇರುತ್ತೆ ಅದನ್ನು ಕಡಿಮೆ ಮಾಡ್ತಾರೆ. ಸೊ ನೀವೇನಾದರೂ ಬುಕ್ ಮಾಡಿ ಹಬ್ಬದ ಹಿಂದಿನ ದಿವಸ ತೊಗೊಂಡು ಹೋಗ್ತೀನಿ ಅಂದರೆ ಸ್ವಲ್ಪ ಪ್ರೈಸ್ ಹೈಯೇ ಇರುತ್ತೆ. ಸೊ ಬಿಕಾಸ್ ಅವರು ಜಾಗಕ್ಕೋಸ್ಕರ ಇಲ್ಲಿ ಸ್ವಲ್ಪ ಅಮೌಂಟ್ನ ಜಾಸ್ತಿ ತೊಗೊಳ್ತಾರೆ. ಇದು ಬಂದ್ಬಿಟ್ಟು ಅದೇ ನಾನು ಹೇಳಿದ್ನಲ್ಲ, ಕೃಷ್ಣನ್ ಬೇಸ್ಡ್ ಗಣೇಶ ಇದು. ಸೊ ಕರುವಿನ ಮುಂದೆ ಗಣೇಶನ ಇಟ್ಟಿದ್ದಾರೆ. ಸೊ ಆ ಅಂಕಲ್ ಆ ಗಣೇಶ ನೆಕ್ಸ್ಟು ಪೇಂಟ್
ಪೇಂಟ್ ಮಾಡೋಕ್ಕೆ ನೀಟಾಗಿ ಅದನ್ನು ಉಜ್ಜುತ್ತಾ ಇದ್ದಾರೆ. ಅದೇನಿರುತ್ತೆ ಅದು ರಬ್ ಮಾಡಿದ್ಮೇಲೆ ಆ ಪೌಡರ್ ಏನಿರುತ್ತೆ ಅದೆಲ್ಲ ನೀಟಾಗಿ ಇದು ಬಂದುಬಿಡುತ್ತೆ. ಆ್ಯಂಡ್ ಇದೆಲ್ಲನೂ ಅಷ್ಟೇ DOP ಗಣೇಶಗಳೇ. ಆ್ಯಂಡ್ ಈ ಆಂಟಿ ನೋಡಿ ಇವಾಗ ಈ ಗಣೇಶಗೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೇನು ಮಾಡ್ತಾರೆ ಆಂಟಿ ಅಂತ ಅಂದರೆ ಇವಾಗ ಆ ಗೋಲ್ಡ್ ಅಂದರೆ ಇವಾಗ ಚೈನ್ ಆಗಿರ್ಬೋದು ಅದಕ್ಕೆಲ್ಲನೂ ಗೋಲ್ಡ್ ಕಲರ್ದು ಮಾಡ್ತಾರೆ. ಮತ್ತು ಗಣೇಶನಿಗೆ ತಲೆ ಹತ್ರ ವಿಭೂತಿ ಇಡ್ತೀವಲ್ಲ 3 ಲೈನು ಅದಿಟ್ಟು ಕುಂಕುಮ ಇಟ್ಟು ಕೈಗೆ ಹೋಮ್ ಅಂತ ಎಲ್ಲ ಬರೆಯೋದು ಪ್ರತಿಯೊಂದೂ ಈ ಆಂಟಿ ನೋಡ್ಕೊಳ್ತಾರೆ. ಸೊ ಚಿಕ್ಕದು ಈ ಜ್ಯುವೆಲರೀಸ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರಬಹುದು, ಮತ್ತು ಆ ಕಿರೀಟಕ್ಕೆ ಏನೇನು ಬರುತ್ತೆ ಹಳ್ಳಿಗಳಾಗಿರ್ಬೋದು, ಈ ಥರದ್ದು ಡಿಸೈನ್ ಎಲ್ಲ ಆಂಟಿ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಮಗೆ ಜಾಸ್ತಿ ಇದ್ದಿದೆ DOP ಗಣೇಶಗಳು ತುಂಬ ಅಂದರೆ ತುಂಬ ಇತ್ತು. ಎಲ್ಲೋ ಅಪರೂಪಕ್ಕೆ ರೇರಾಗಿ 1-2-3 ಮಣ್ಣಿನ ಗಣೇಶ ನೋಡಿದ್ವಿ. ಸೊ ಈ ಗಣೇಶನೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಗಣೇಶಕ್ಕೆ ಕಲರೇ ಬೇಡ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಎಷ್ಟೋ ಗಣೇಶಗಳು ಅಷ್ಟೇ ಜನ ತೊಗೊಳಕ್ಕೆ ಬಂದಾಗ ಒಂದಷ್ಟು ಜನ ಅವ್ರ ಕಣ್ಮುಂದೆನೇ ಪೇಂಟ್ ಮಾಡಿಸ್ಕೊಳ್ತಾರೆ ಗಣೇಶನಿಗೆ. ಒಂದಷ್ಟು ಜನ ಪೇಂಟ್ ಮಾಡಿರೋದನ್ನೇ ಬುಕ್ ಮಾಡ್ಕೊಳ್ತಾರೆ. ಸೊ ಒಂದಷ್ಟು ಜನ ಏನು ಮಾಡ್ತಾರೆ, ಆ ವೈಟ್ ಕಲರ್ಗೆ ಈ ಥರ ಯಾವುದಾದ್ರೂ ಒಂದು ಮೈಲ್ಡ್ ಕಲರ್ ಓಡಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಸೊ ಇದು ಬಂದ್ಬಿಟ್ಟು ಎಷ್ಟು ಕ್ಯೂಟಾಗಿತ್ತು, ಆನೆ ದಂತ ಮತ್ತು ಆನೆ ಸೊಂಡ್ಲು ಮೇಲೆ ಗಣೇಶ ಕೂತಿರೋ ಥರ. ಸೊ ನನಗೆ ಸಖತ್ ಇಷ್ಟ ಆಯಿತು. ಪ್ರತಿಯೊಂದು ಗಣೇಶ ನೋಡೋಕ್ಕೂ ತುಂಬಾ ಡಿಫ್ರೆಂಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಾಗೆ ಕಾನ್ಸೆಪ್ಟ್ ಬೇಸ್ಡ್ ಗಣೇಶಗಳು ತುಂಬಾ ಇತ್ತು ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಇದು ಬಂದ್ಬಿಟ್ಟು ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಿರೋದ್ರಿಂದ ಪ್ರತಿಯೊಬ್ಬರು ಬ್ಯಾಂಗ್ಳೂರಲ್ಲಿ ನಿಮಗೆ ಸಿಗೋದು ಗಣೇಶ ಒಂದು 3 ಕಡೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ಮೇಯ್ನ್ ಬೇಸ್ಡ್ ಗಣೇಶ ಸಿಗೋವಂಥ ಪ್ಲೇಸು. ಸೊ ಇದು ಬಂದು ಕುಂಬಳಗೂಡು ಹತ್ರ ಇರೋದು. ಸೊ ಎಷ್ಟೊಂದು ಜನ ತುಂಬ ದೂರದಿಂದ ಬಂದು ಇಲ್ಲಿ ಗಣೇಶನ ತೊಗೊಂಡು ಹೋಗ್ತಾರೆ. ಸೊ ನಮ್ಮ ಮುಂದೆನೇ 1.5 ಲಕ್ಷದ ಗಣೇಶ ಒಬ್ಬರು ತೊಗೊಂಡೋದ್ರು ಆ್ಯಂಡ್ 70,000 ಗಣೇಶ ಒಬ್ಬರು ತೊಗೊಂಡೋದ್ರು. ಸೊ ಲಿಟ್ರಲಿ ಹುಡುಗರು ಕ್ರೇಜ್ ಯಾವ ಥರ ಇರುತ್ತೆ, ನಾಟ್ ಈವನ್ ಹುಡುಗರು ಅಂತ ಅಲ್ಲ. ಸೊ ಕ್ರೇಜ್ ಯಾವ ಥರ ಇದೆ ದೇವ್ರನ್ನ ಅಂತ ಅಂದರೆ, ನಾಳೆ ದಿವಸ ನಾವು ಗಣೇಶ ಹಬ್ಬ ಆದಮೇಲೆ ಅದನ್ನು ತೊಗೊಂಡೋಗಿ ನೀರಲ್ಲಿ ಮುಳುಗಿಸ್ತೀವಿ. ಸೊ ಅದು ಸೆಕೆಂಡ್ರಿ, ಬಟ್ ಅದನ್ನು ಸೆಲೆಬ್ರೇಟ್ ಮಾಡೋ ರೀತಿ ಇದೆಯಲ್ಲ ಅದು ಅಮೇಝಿಂಗ್ ಆಗಿದೆ. ಸೊ ಅವರು ಪ್ರತಿಯೊಂದನ್ನು ಕುತ್ಕೊಂಡು ಗಣೇಶನಲ್ಲಿ ಚೆಕ್ ಮಾಡೋದು, ಇಲ್ಲ ಈ ಡಿಸೈನೇ ಬೇಕು, ಇಲ್ಲ ಗಣೇಶನ ಕಾಲು ಹೀಗೆ ಇರಬೇಕು, ಇಲ್ಲ ಗಣೇಶ ಈ ಥರ ನೋಡ್ತಿರ್ಬೇಕು, ಈ ಥರದ್ದೆಲ್ಲನೂ ನೋಡಿಕೊಂಡು. ಆ್ಯಂಡ್ ಇಲ್ಲಿ ಹೋದರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ಗಣೇಶನೂ ಚೆನ್ನಾಗಿರುತ್ತೆ, ಈ ಗಣೇಶ ಚೆನ್ನಾಗಿದೆ, ಇಲ್ಲ ಇದು ಚೆನ್ನಾಗಿದೆ, ಅಲ್ಲ ಅದು ಚೆನ್ನಾಗಿದೆ, ಈ ಥರ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಅಷ್ಟು ಕ್ಯೂಟಾಗಿರೋ ಗಣೇಶಗಳಿತ್ತು. ಆ್ಯಂಡ್ ನಾವು ಇನ್ನೂ ಒಂದು ಪ್ಲೇಸ್ಗೆ ಹೋದ್ವಿ. ಸೊ ಅದನ್ನು ನಾನು ಆಮೇಲೆ ಇದಾದಮೇಲೆ ನೆಕ್ಸ್ಟ್ ಆ ವಿಡಿಯೋ ಹಾಕ್ತೀನಿ. ಸೊ ನಮಗೇನು ಅನಿಸಿದ್ದಂದರೆ ಇದಕ್ಕಿಂತ ಅಲ್ಲಿ ಪ್ರೈಸ್ ಸ್ವಲ್ಪ ಕಡಿಮೆ ಇತ್ತು, ಇಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ತಿದ್ರು. ಸೊ ನಾವು ಒಂದು ಸ್ವಲ್ಪ ಅಂದರೆ ಮೀಡಿಯಮ್ ಗಣೇಶನೇ ತೊಗೊಳ್ತಾ ಇದ್ವಿ. ಸೊ ಮೀಡಿಯಮ್ಗೆ ಅವರು ಆಲ್ಮೋಸ್ಟ್ 25,000 ರುಪೀಸ್ ಹೇಳಿದ್ರು. ಸೊ ಈಗ ಕಾಣಿಸ್ತಾ ಇದೆಯಲ್ಲ ಈ ಥರ ಗಣೇಶನ ಆಲ್ಮೋಸ್ಟ್ ಒಂದು 40,000 ರುಪೀಸ್ ಹೇಳ್ತಾಯಿದ್ರು, ಅಂದರೆ ಈ ಜಾಗದಲ್ಲಿ. ಬಟ್ ಕಡಿಮೆ ಮಾಡ್ತಾರೆ, ಇಲ್ಲ ಅಂತ ಅಲ್ಲ, ತೀರಾ ಕಡಿಮೆ ಮಾಡಲ್ಲ ಅಷ್ಟೇ. ಬಟ್ ನಮಗನ್ಸಿದೆ ಏನಂದರೆ ಆ ಪ್ಲೇಸಲ್ಲಿ ಇದೇ ಥರದ ಗಣೇಶನೇ ಇದ್ದಿದ್ದು, ಬಟ್ ಅಮೌಂಟ್ ತುಂಬ ಕಡಿಮೆ ಇತ್ತು. ಆ್ಯಂಡ್ ಪ್ರೋಸೆಸ್ ಆಫ್ ಮೇಕಿಂಗಲ್ಲಿ ಎಷ್ಟೋ ಗಣೇಶ ವೇಸ್ಟ್ ಆಗುತ್ತೆ ಗೊತ್ತು. ಇದೆಲ್ಲ ತುಂಬ ಹಳೇ ಗಣೇಶಗಳು, ಸೇಲ್ ಆಗದೆ ಇರೋವಂಥ ಗಣೇಶಗಳು. ಎಷ್ಟೊಂದು ಗಣೇಶಗಳದ್ದು ಕೈ ಮುರಿದೋಗಿದೆ, ಎಷ್ಟೋ ಗಣೇಶಗಳದ್ದು ಸುಂಡ್ಲು ಮುರಿದೋಗಿದೆ, ಎಷ್ಟೋ ಗಣೇಶಗಳು ಹಾಳಾಗೋಗ್ಬಿಟ್ಟಿದೆ. ಬಿಕಾಸ್ ಆ ಪ್ರೋಸೆಸ್ ಇರುತ್ತಲ್ಲ ಮಾಡಬೇಕಾದ್ರೆ ಎಷ್ಟೊಂದು ಗಣೇಶಗಳು ಹಾಳಾಗಿಬಿಡಿರುತ್ತೆ. ಸೊ ಎಷ್ಟೋ ಗಣೇಶನ ತೊಗೊಂಡು ಹೋಗ್ಬೇಕಾದ್ರೆ ಮುರಿದಾಕ್ಬಿಟ್ಟಿರ್ತಾರೆ, ಅಂದರೆ ತುಂಬ ವೆಯ್ಟ್ ಜಾಸ್ತಿ ಆದಾಗ. ಸೊ ಆ ಥರ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಭಕ್ತಿ ಒಂದೇ, ಪೂಜೆ ಮಾಡಿ ಚೆನ್ನಾಗಿ ಗಣೇಶ ಹಬ್ಬ ಜೋರಾಗಿ ಮಾಡಬೇಕು ಅಂತ. ಸೊ ಇಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ರು, ಪಾಪ ಬ್ರೇಕ್ ತೊಗೊಂಡು ಕಾಫಿ ಕುಡಿತಾಯಿದ್ರು. ಸೊ ಎಷ್ಟೊಂದು ಜನದ ಕೈ ಚಳಕನೇ ಇದೆ ಈ ಗಣೇಶನ ಹಿಂದೆ. ಸೊ ಹೋಪ್ ಈ ಥರ ಗಣೇಶ ಇನ್ನೂ ಎಲ್ಲರಿಗೂ ಕೆಲಸ ಕೊಡಲಿ ಅಂತ. ಸೊ ಇನ್ನೂ ಇದೆ, ಇನ್ನು ಇದು ಒಂದು ಗೋಡನ್ ಆಯಿತು. ಇದ್ರ ಪಕ್ಕದಲ್ಲೇ ಇನ್ನೂ ಒಂದು ಸೂಪರ್ ಆಗಿರೋ ಗೋಡನ್ ಇದೆ, ಇದಕ್ಕಿಂತ ಚೆನ್ನಾಗಿದೆ. ಬಟ್ ಇದು ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ದೊಡ್ಡ ಗಣೇಶಗಳು ಸಿಗೋವಂಥ ಗೋಡನು. ಸೊ ಇದ್ರ ಪಕ್ಕ ಇನ್ನೂ ಒಂದಿದೆ. ಸೊ ಅದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಸೊ ದಯವಿಟ್ಟು ತಪ್ಪದೆ ಈ ವಿಡಿಯೋ ಜೊತೆಗೆ ಆ ವಿಡಿಯೋನು ಪೂರ್ತಿ ವಿಡಿಯೋ ನೋಡಿ. ಸೊ ಯಾರ್ಯಾರು ಗಣೇಶ ಹಬ್ಬ ಮಾಡಬೇಕು ಅಂತಿದ್ದೀರಾ ಅವ್ರಿಗೆಲ್ಲರೂ ಯೂಸ್ ಆಗುತ್ತೆ. ಸೊ ಈ ಗಣೇಶ ನಾನು ಹೇಳಿದ್ನಲ್ಲ, ಇದು ಆಲ್ಮೋಸ್ಟ್ ನಮಗೆ ಹೇಳಿದ್ದು 25,000 to 28,000 ಏನೋ ಹೇಳಿದ್ರು. ಬಟ್ ನಮಗೆ ತುಂಬ ಇಷ್ಟ ಆಗಿತ್ತು ಆ ಗಣೇಶ. ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ ಮಾಡಬೇಕಾದ್ರೆ ಎಷ್ಟೊಂದು ಗಣೇಶ ಹಾಳಾಗುತ್ತೆ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುಟ್ಟ ಗಣೇಶಗಳು, ಅದ್ರ ಜೊತೆಗೆ ಮೀಡಿಯಮ್ ಸೈಜ್ ಗಣೇಶಗಳು ಯಾವ ಥರ ಇರುತ್ತೆ, ಯಾವ ಥರ ತೊಗೊಂಡು ಹೋಗ್ತಾರೆ ಜನ, ಇಲ್ಲಿಂದ ಬುಕ್ ಮಾಡಿ ಯಾವ ಥರ ತೊಗೊಂಡು ಹೋಗ್ತಾರೆ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ. ಎಲ್ಲೂ ಹೋಗದೆ ವೆಯ್ಟ್ ಮಾಡ್ತಾಯಿರಿ.